ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಗೈಸ್, ಇವತ್ತು ನಾವು ಫಸ್ಟ್ ಟೈಮ್ ಪಾಪುಗೆ ಮಾಲ್ ಆಫ್ ಮೈಸೂರಿಗೆ ಕರ್ಕೊಂಡು ಬಂದಿದ್ದೀವಿ. ಈ ಮಾಲು ತುಂಬ ಸ್ಪೆಷಲ್ ಮಾಲ್. ಯಾಕೆ ಅಂತಂದರೆ ನಾನು ಮತ್ತು ಮದ್ದು ಫಸ್ಟ್ ಟೈಮ್ ಮದುವೆಗಿಂತ ಮುಂಚೆ ಮೀಟ್ ಮಾಡಿರೋಂಥ ಪ್ಲೇಸ್ ಇದು. ನಾವೇನಾದರೂ ಫಸ್ಟು ಒಂದು ಪ್ಲೇಸ್ಗೆ ಹೋಗಿದ್ದೀವಿ ಅಂತಂದರೆ ಅದು ಮಾಲ್ ಆಫ್ ಮೈಸೂರು. ಬಟ್ ಅವಾಗ ನಾವು ಇನ್ನೂ ಕಮಿಟ್ಮೆಂಟ್ ಆಗಿರಲಿಲ್ಲ, ಜಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಕಮಿಟ್ಮೆಂಟಿಂದ ಶಾರ್ಟ್ ಫಾರ್ಮೇ ಕಮಿಟ್. ಅವಾಗಿನ್ನೂ ಜಸ್ಟ್ ಫ್ರೆಂಡ್ಸ್ ಆಗಿದ್ವಿ. ನಾನು ನಮ್ಮ ಕಸಿನೂ ಬಂದಿದ್ದರು. ಸೊ 3 ಜನನೂ ಒಟ್ಟಿಗೆ ಬಂದಿದ್ದು. ಅವಾಗೇನು ಫೀಲಿಂಗ್ಸ್ ಇಲ್ಲ, ಏನಿಲ್ಲ, ಜಸ್ಟು ಫ್ರೆಂಡ್ಸು. ಆ್ಯಕ್ಚುಲಿ ಅದು ನಮ್ಮ ಲವ್ ಸ್ಟೋರಿ ಬೇರೆ, ಇನ್ನೊಂದು ದಿನ ಹೇಳ್ತೀನಿ. ಆವಾಗ ಬಂದಿದ್ದು 3 ಜನನೂ ನಾವು ಮಾಲ್ ಆಫ್ ಮೈಸೂರು ಸುತ್ತಿದ್ವಿ. ಅದು ಫಸ್ಟು ನಾವಿಬ್ಬರು ಫಸ್ಟು ಸೆಲ್ಫಿ ತೊಗೊಂಡಿದ್ದು ಇದೇ ಮಾಲಲ್ಲೇ. ಈ ಮಾಲ್ಗೆ ನನ್ನ ಕಂದ ಇವತ್ತು 1 ವರ್ಷ ಆದಮೇಲೆ ಬಂದಿದ್ದಾನೆ. ಅದಕ್ಕೆ ಈ ಮಾಲ್ಸ್ ತುಂಬ ಸ್ಪೆಷಲ್ ಅಂತ ಹೇಳಿದ್ದು. ಈ ಮಾಲ್ಗೆ ಇವತ್ತು ಯಾಕೆ ಬಂತಿದ್ದೀವಿ ಅಂತಂದರೆ ಮೂವಿ ನೋಡೋಣ ಅಂತ ಬಂದಿದ್ದು. ಮೂವಿ ಹೆಸರು ಗ್ರಾಮಾಂತರ ಅಂತ, ಗ್ರಾಮಾಯಣ ಅಂತ. ನೋಡೋಣ ಮೂವಿ ಹೇಗಿತ್ತು ಅಂತ ನಾನು ನೋಡ್ಕೊಂಬಂದು ರಿವ್ಯೂ ಕೊಡ್ತೀನಿ, ಓಕೆನಾ? ಮೂವಿ ನೋಡಿದ್ವಿ, ಮೂವಿ ಮುಗೀತು. ಆ್ಯಂಡ್ ನಮ್ಮ ರಿವ್ಯೂ ಕೇಳಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ? ರಿವ್ಯೂ ಕೇಳಕ್ಕೆ ಸ್ವತಃ ಫಿಲಂ ಹೀರೋ ವಿನಯ್ ರಾಜ್ಕುಮಾರ್ ಅವರೇ ಬಂದಿದ್ದಾರೆ. ವಿನಯ್ ರಾಜ್ಕುಮಾರ್ ಅವರು ಪಾಪುನ ಎತ್ಕೊಳಕ್ಕೆ ಹೋದ್ರು, ಬಟ್ ಇವ್ನು ಅಳಕ್ ಶುರು ಮಾಡ್ದ. ಅದಕ್ಕೆ ಬೇಡ, ಅಳ್ತಿದ್ದಾನೆ ಅಂತ ಆಮೇಲೆ ಸುಮ್ಮನಾದ್ರು ಅವರು. ಅಕಸ್ಮಾತ್ ಎತ್ಕೊಂಡಿದ್ರೆ ರಾಜ್ಕುಮಾರ್ ಫ್ಯಾಮಿಲಿ ನನ್ನ ಪಾಪು ಎತ್ಕೊಂಡಿದ್ರು ಅಂತ ಒಂದು ಹೆಸರು ಇರ್ತಿತ್ತಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ದೊಡ್ಡ ರಾಜ್ಕುಮಾರ್ ಫ್ಯಾನ್ಸ್ ಅಲ್ಲ, ನಮ್ಮ ಫ್ಯಾಮಿಲಿಯವರೆಲ್ಲ ರಾಜ್ಕುಮಾರ್ ದೊಡ್ಡ ಫ್ಯಾನ್ಸ್. ಮೂವಿಲಿ ಏನು ಇಷ್ಟ ಆಯ್ತು? ಮೂವಿಲ್ಲ ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು, ಸ್ಟೋರಿ ಚೆನ್ನಾಗಿದೆ. ಮತ್ತು ಇದು ಪೊಲಿಟಿಕ್ಸ್ ಬಗ್ಗೆ ತೆಗೆದಿದ್ದಾನಲ್ಲ, ಅದು ಸ್ವಲ್ಪ ರಿಯಾಲಿಟಿಗೆ ಚೆನ್ನಾಗಿತ್ತು. ಏನು ಇಷ್ಟ ಆಗಿಲ್ಲ? ಇಷ್ಟ ಆಗಿಲ್ಲ ಅಂತ ಯಾವುದೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಫುಲ್ 100/100 ಕೊಡ್ತೀರಾ? ನೀವು ಎಷ್ಟೊಂದು ಮೂವೀಸ್ ನೋಡ್ತೀರಲ್ವಾ, ಸೊ ನೀವು ಕರೆಕ್ಟಾಗಿ ರಿವ್ಯೂ ಕೊಡಬೇಕು ಈ ಮೂವಿ ಹೆಂಗೈತೆ ಅಂತ. ಯಾಕಂದರೆ ನಿಮ್ಮನ್ನು ನೋಡಿಕೊಂಡು ಬೇರೆಯವರು ಹೋಗ್ತಾರೆ. ಅದು ಎಂಟರ್ಟೈನ್ಮೆಂಟ್ಗೆ ಹೋಗೋಕ್ಕೆ ನಾ ಪಕ್ಕ 100% ಎಂಟರ್ಟೈನ್ಮೆಂಟ್ ಮೂವಿ ಐತೆ, ಏನು ಬೋರ್ ಆಗಲ್ಲ. ಇನ್ನೂ ನೀವು ಸಿನಿ ಪ್ರಿಯರಲ್ವಾ, ಸೊ ಆ ಥರ ನೋಡಿದಾಗ ನಿಮಗೆ ಇಲ್ಲಿ ಇನ್ನೂ ಏನು ಬೇಕು ಅಂತ ಏನು ಅನಿಸ್ತೈತೆ? ಆನೆಸ್ಟ್ ರಿವ್ಯೂ ಕೊಡಿ. ಆಯ್ತಪ್ಪ, ಅದು ಏನು ಈ ಜಾನರದ ಪ್ರಕಾರ ಚೆನ್ನಾಗಿದೆ. ಎಲ್ಲ ಆ್ಯಕ್ಟಿಂಗ್ ಎಲ್ಲ ಸೂಪರ್ ಅಲ್ಲ? ಹೀರೋಯಿನು ಗೈಸ್, ನನ್ನ ಪ್ರಕಾರ ಮೂವಿ ಫುಲ್ ಎಂಗೇಜಿಂಗ್ ಆಗಿತ್ತು. ಆಮೇಲೆ ಈ ಸಿನಿಮಾ ಯಾವ ಜಾನರ್ ಮೇಲೆ ಮಾಡಿದ್ದಾರೆ ಅನ್ನೋದು ಒಂದು ಸ್ವಲ್ಪ ಅರ್ಥ ಆಗಲಿಲ್ಲ ಫಸ್ಟು. ಯಾಕೆ ಅಂತಂದರೆ ಫಸ್ಟು ಸ್ಟಾರ್ಟಿಂಗು ಅವನು ಹಳ್ಳಿಲೇ ಏನೋ ಸಾಧನೆ ಮಾಡೋ ಥರ ತೋರಿಸಿದ್ರು. ಆಮೇಲೆ ನೆಕ್ಸ್ಟು ಏನು ಮಾಡಿದ್ರು ಅಂತಂದರೆ ಒಂದು ರಾಜಕೀಯ ವ್ಯಕ್ತಿ ಹೇಗೆ ದುಡ್ಡು ಮಾಡ್ತಾರೆ, ಇಲ್ಲೀಗಲ್ ಪ್ರಾಪರ್ಟಿ ಹೇಗೆ ಮಾಡ್ಕೋತಾರೆ ಅನ್ನೋ ತೋರಿಸಿದ್ರು. ಸೊ ಅನ್ನೆಸೆಸರಿ ಹೀರೋಯಿಸಮ್ ಕ್ರಿಯೇಟ್ ಮಾಡಿದ್ರು ಅಂತ ಅನ್ನಿಸ್ತು ಲಾಸ್ಟ್ಗೆ. ಸ್ಟೋರಿ ವೈಸ್ ಇನ್ನೊಂಚೂರು ಕತೆ ಇಂಪ್ರೂವ್ ಆಗಬೇಕಾಗಿತ್ತು. ಹುಡುಗಿ ಹೀರೋಯಿನ್ ಇದ್ದಕ್ಕಿದ್ದಂಗೆ ಹುಡುಗನ ಮೇಲೆ ಕೋಪ ಮಾಡ್ಕೊಳ್ಳೋದು, ಆಮೇಲೆ ಮತ್ತೆ ಒಂದಾಗೋದು, ಅದೇನೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಏನೋ ಒಂದು ಸಾಂಗಿಗೋಸ್ಕರ ಒಂದಾದ್ರು ಅನ್ನೋ ಥರ ಅನಿಸ್ತು. ಆಮೇಲೆ ನಮ್ಮ ಹಿಂದೆ ಕೂತಿರೋರು ಬೇರೆ ಆಡಿಯನ್ಸು ಅದೇ ಥರನೇ ಹೇಳ್ತಾ ಇದ್ರು, ನನಗೂ ಹಂಗೆ ಅನ್ನಿಸ್ತು.
ಇನ್ನು ಎಂಟರ್ಟೈನ್ಮೆಂಟು ಒಂದ್ಸಲಿ ಹೋಗಿ ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಂಥ ಮೂವಿ. ಅದಷ್ಟು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ಹೋಗಿ ಅಪರೂಪ ಕನ್ನಡ ಸಿನಿಮಾ ಬಂದೈತೆ, ಒಂದೊಳ್ಳೆ ಸಿನಿಮಾ ಬಂದೈತೆ, ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ. ಎಷ್ಟು ದಿನ ಆಯಿತು ಕನ್ನಡ ಸಿನಿಮಾ ನಾವು ನೋಡಿ, ಯಾವುದು ಒಳ್ಳೊಳ್ಳೆ ಫಿಲಮ್ಗಳೇ ಬರ್ತಾ ಇಲ್ಲ. ನಾವು ಸಿನಿಪ್ರಿಯರು, ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ಯಾವ ಮೂವಿ ಹೊಸೊಬ್ಬರೇ ತೆಗೀಲಿ ಹೋಗಿ ನೋಡ್ಕೊಬರ್ತೀವಿ. ಅಷ್ಟು ಮೂವಿ ನಮ್ಮ ಪಾಪ ಹುಟ್ಟೋ ಮುಂಚೆ ಅಂತೂ ಅಷ್ಟು ಮೂವಿ ನೋಡಿದ್ದೀವಿ ನಾವು. ನಮ್ಮಷ್ಟು ಮೂವಿ ಯಾರೂ ನೋಡಿಯೋಕ್ಕೆ ಚಾನ್ಸೇ ಇಲ್ಲ. ಎಲ್ಲ ಫಿಲಮು ನೋಡಿದ್ವಿ, ಫ್ಲಾಪ್ ಫಿಲಮು ನೋಡಿದ್ವಿ, ಹಿಟ್ ಫಿಲಮು ನೋಡಿದ್ವಿ. ಹಾಗಾಗಿ ನಾವು ಕನ್ನಡ ಇಂಡಸ್ಟ್ರಿಗೆ, ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ, ಸಿನಿಮಾ ಇಂಡಸ್ಟ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನನ್ನ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಫಿಲಮ್ ನೋಡ್ತಾ ಕೋಕ್ ಕುಡಿದ್ಬಿಟ್ನಾ, ನೆತ್ತಿಗೆ ಹತ್ಬಿಡ್ತು. ಅದಕ್ಕೆ ಅವಾಗಿಂದ ಒಂಥರ ಖಾರ ಫೀಲ್ ಆಗ್ತಿದೆ. ಎಷ್ಟು ಸೂಪರಾಗಿದೆ ಟಿ ವಿ. ಎಷ್ಟು ದುಡ್ಡು? 3,03,090 ರೂಪಾಯಿ. ಯಾವುದು ಸ್ಯಾಮ್ಸಂಗಾ? ಸಕ್ಕತ್ತಾಯ್ತಲ್ಲ. ನೋಡಿಸ್ತೀರಾ ಇವಾಗ? ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂತಂದರೆ ಮುನ್ನಾರ್ಗೆ ಹೋಗಿ ಬಂದು ಸುಸ್ತಾಗಿತ್ತು. ಒಂದು ಏನು ಗೊತ್ತಾ, ನೀವು ಸಪೋರ್ಟ್ ಮಾಡಿ ಕಮೆಂಟು ಲೈಕ್ ಎಲ್ಲ ಮಾಡಿದ್ರೆ ಒಂದು ಖುಷಿಲಿ ವಿಡಿಯೋ ಮಾಡಾಕ್ತೀನಿ. ಎಲ್ಲರೂ ನೋಡ್ತೀರಾ, ಯಾರೂ ಲೈಕು ಮಾಡಲ್ಲ, ಕಮೆಂಟು ಮಾಡಲ್ಲ. ಅಟ್ಲೀಸ್ಟ್ ಚೆನ್ನಾಗಿಲ್ಲ ಅಂತಾದರೂ ಕಮೆಂಟ್ ಮಾಡಿ. ಅವಾಗ ನಾನು ಇಂಪ್ರೂವ್ ಆದರೂ ಮಾಡ್ಕೊಬೋದು ತಾನೆ. ನೀವೇನು ಮಾಡೋದಿಲ್ಲ, ನಾನು ಏನು ಮಾಡಲಿ? ಸೊ ಒಂದು ಮೋಟಿವೇಶನ್ ಬೇಕಲ್ವಾ? ನೀವು ನನಗೆ ಪ್ರೋತ್ಸಾಹ ಕೊಟ್ಟರೆ ತಾನೇ ಮುಂದಕ್ಕೆ ಮಾಡೋದು. ಅಟ್ಲೀಸ್ಟ್ ಚೆನ್ನಾಗಿಲ್ಲ ಅಂತಾದರೂ ಹೇಳಿದ್ರೆ ಜನ ನೋಡ್ತಿದ್ದೀರಾ, ಏನಾದರೂ ಏನು ಬೇಕು ಚೇಂಜಸ್ ಅಂತ ಗೊತ್ತಾಗತ್ತಲ್ವ ನನಗೂ. ಸೊ ನಾವು ಇವಾಗ ಇನ್ನೂ ಗ್ರೋತ್ ಆಗ್ತಾ ಇದೀವಿ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಗಾಯ್ಸ್. ಎಂಥ ಸುಸ್ತಾದರೂ ಹುಷಾರಿಲ್ಲ ಅಂದರೂ ಮಾಡ್ಬೋದು ಅವಾಗ, ಗೊತ್ತಾ? ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಊಟ ಮಾಡ್ತೀರಾ? ಇಲ್ಲ ಇಲ್ಲೇ ಆಗೋಯ್ತಲ್ಲ ಚಾಟ್ಸು. ಏನು ಬೇಕೋ ಅದು ಮಾಡ್ಕೊಡ್ತೀನಿ ಇವಾಗ ಹೇಳ್ದಾಗ. ಬರ್ತಾ ಬರ್ತಾ ನಮ್ಮದೇ ಕೆಟ್ಟ ಬುದ್ಧಿ ಕಲಿತಾವನೆ. ಅಪ್ಪ ಅಮ್ಮಂತರ ಆಗ್ತಾವನೆ, ಚಾಟ್ಸ್ ತಿಂತಾವನೆ. ಗೈಸ್ ಮನೆಗೆ ಬಂದ್ವಿ. ಪಾಪು ಮಲ್ಕೊಂಡ, ಅವನಿಗೂ ನಿದ್ದೆ ಬರ್ತೈತೆ. ಆಮೇಲೆ ಅವ್ನಿಗೆ ತುಂಬ ಶೀತ ಆಗ್ಬಿಟ್ಟೈತೆ. ಊಟ ಮಾಡಿಸಿ ಮಲಗಿಸ್ಬಿಟ್ಟೆ. ನಾವು ಏನು ಊಟ ಮಾಡಲ್ಲ. ಅಲ್ಲೇ ಇವ್ರು ಪಾನಿಪುರಿ ತಿಂದರು. ನಾನು ಆ್ಯಕ್ಚುಲಿ ನೈಟು ಊಟ ಮಾಡ್ತಿಲ್ಲ ಗೈಸ್, ಯಾಕಂದರೆ ವೆಯ್ಟ್ ಲಾಸ್ ಜರ್ನಿ ನಡೀತಾ ಇದೆ ನಂದು. ಇದ್ರ ಬಗ್ಗೆ ನಾನು ಇನ್ನೊಂದಿನ ವೀಡಿಯೋ ಮಾಡಾಕ್ತೀನಿ, ಯಾವ ಥರ ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ನಾನು ಅಂತ. ವಾಟ್, ನಾನು 68 kg ಇದೆ, ಈಗ 62 kg ಬಂದಿದ್ದೀನಿ. ಫಸ್ಟು ನಾನು 55 kg ಇದೆ ಗೊತ್ತಾ, ಮದುವೆಗಿಂತ ಮುಂಚೆ. ಅದಾದಮೇಲೆ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಆಯಿತು. ಅದು ನನ್ನ ಚಾಟ್ಸ್ ಎಲ್ಲ ಜಾಸ್ತಿ ತಿನ್ನೋಕ್ಕೆ ಶುರು ಮಾಡಿ ಆ ಥರ ಆಗ್ಬಿಟ್ಟಿತ್ತು. ಆ್ಯಂಡ್ ಟೆನ್ಷನ್ನು ತುಂಬ ಇತ್ತು. ಹಾಗಾಗಿ ಅಷ್ಟೊಂದು ಜಾಸ್ತಿ ಆಗ್ಬಿಟ್ಟೆ ಒಂದೇ ಸಲ. ಈಗ ಅದಕ್ಕೆ ಮತ್ತೆ ತೂಕ ಇಳಿಸ್ತಾ ಇದ್ದೀನಿ. ನಾನು ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಒಂದಿನ ಶೇರ್ ಮಾಡ್ತೀನಿ. ಆ್ಯಂಡ್ ಯಾವ ಥರ ನಾನು ಡಯಟ್ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ನಾನು ಯಾಕೆ ನೈಟ್ ಹೊತ್ತು ಊಟ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಯಾರಿಗೂ. ನಾನು ಆ ಥರ ಮಾಡ್ತಾಯಿದ್ದೀನಿ. ನಂದು ಯಾವ ಥರ ಅದು, ನಾನೊಂದು ಲೆಕ್ಕಾಚಾರದಲ್ಲಿ ನೈಟ್ ಹೊತ್ತು ಊಟ ಮಾಡ್ತಿಲ್ಲ. ಆಮೇಲೆ ಎಲ್ಲರೂ ನೈಟ್ ಹೊತ್ತು ಊಟ ಬಿಟ್ಬಿಟ್ಟು ಸಣ್ಣಗೆ ಹಾಕ್ಬಿಟ್ಟಿಲ್ಲ, ಆಮೇಲೆ ಮಜಲ್ ಲಾಸ್ ಆಗ್ಬಿಡುತ್ತೆ ಅಷ್ಟೇ. ನಾನೊಂದು ಲೆಕ್ಕಾಚಾರದಲ್ಲಿ ಊಟ ಮಾಡ್ತಿದ್ದೀನಿ. ಅದನ್ನು ನಿಮ್ಗೆ ಇನ್ನೊಂದಿನ ವೀಡಿಯೋ ಮಾಡಿ ಹೇಳ್ತೀನಿ, ಓಕೆನಾ ಗೈಸ್? ಅಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.